ಥ್ಯಾಂಕ್ ಯು. ವೆಲ್ಕಮ್. ನೀನು ಒಬ್ಬನೇ ಏನೋ ಅಂಡರ್ವರ್ಲ್ಡ್ ಡಾನು, ಒಳ್ಳೆ ಗೋಳಾಗತ್ತಲ್ಲ ನಿಂದು. ಅಲ್ಲ, ನಮ್ಮನ್ನ ಏನು ಅಂತ ತಿಳ್ಕೊಂಡಿದ್ಯಾ? ಆವತ್ ನೋಡಿದ್ರೆ 3 ಕೋಟಿ ಕಲ್ಲು ಹಾಕ್ದೆ, ಮೊನ್ನೆ ನೋಡಿದ್ರೆ ನಮ್ ಗೋಡೌನ್ನ ಸೀಸ್ ಮಾಡಿಸ್ದೆ. ನಾವು ನಿಮ್ಗೆ ಏನಯ್ಯ ಮಾಡಿದ್ವಿ? ಅಂಡರ್ವರ್ಲ್ಡ್ ನಿಮ್ಮ ಅಪ್ಪನ ಮನೆ ಆಸ್ತಿನ? ನೋಡು ಭಗವಾನ್, ನೀನ್ ಯಾಕೋ ತುಂಬಾ ಮಿತಿ ಮೀರ್ತಾ ಇದ್ಯಾ? ಯೋಚನೆ ಮಾಡು. ನೀನ್ ತಿನ್ನೋದು ತಲೆ ಹೊಡೆದೆ, ನಾನ್ ತಿನ್ನೋದು ತಲೆ ಹೊಡೆದೆ. ಇವೆಲ್ಲ ಚೆನ್ನಾಗಿರಕ್ಕಿಲ್ಲ. ಏನಣ್ಣ ನೀನು? ಅವರು ಅಂದ್ರೇನು, ನಾವು ಅಂದ್ರೇನು? ಈ ಅಂಡರ್ ವರ್ಲ್ಡ್ 4 ತಲೆಮಾರಿನಿಂದ ಆಳ್ಕೊಂಡ್ ಬಂದಿರೋ ನಾವು ನೆನ್ನೆ ಮೊನ್ನೆ ಕಂಡ್ಬಿಟ್ರೆ ಈ ನನ್ನ ಮಕ್ಳ ಹತ್ರ ಮಸ್ಕ ಹೊಡಿಬೇಕಾ? ನೋಡ, ನಾನು ಕತ್ತಿ ಕರಿಯ ಹೇಳ್ತಾ ಇದ್ದೀನಿ, ನಮ್ಮ ವಿಷಯದಲ್ಲಿ ಏನಾದ್ರು ತಲೆ ಹಾಕಿದ್ರೆ ಅಂಡರ್ ವರ್ಲ್ಡ್ ಅಲ್ಲಿ ನೀವು ಅಡ್ರೆಸ್ ಇರಬಾರ್ದು. ಏಯ್, ನೀನ್ ಇಂಟರ್ನ್ಯಾಷನಲ್ ಫಿಗರ್ ಇರ್ಬೋದು, ತಲೆ ಕೆಟ್ಟ ಕತ್ತಿ ಬೀಸಿದ್ರೆ ಭಗವಾನು ಇಲ್ಲ, ಭಗವಂತನೂ ಇಲ್ಲ. ನೋಡ, ಅವನು ನಾನು ಹೇಳೋವಷ್ಟು ಹೇಳಿದ್ದೀನಿ. ಇದ್ರ ಮೇಲೂ ಇನ್ನೂ ಕಿಸಿಯಕ್ ಬಂದ್ರೆ ಇನ್ಮೇಲೆ ಕರಿಯ ಮಾತಾಡಕ್ಕಿಲ್ಲ, ಅವ್ನು ಕತ್ತಿ ಮಾತಾಡ. ನಾನು ಬೆಂಕಿ, ನಮ್ಮ ಅಣ್ಣ ಬಿರುಗಾಳಿ. ಇಬ್ರು ಸೇರಿದ್ರೆ ಬೀಳೋದು ಬೆಂಕಿ ಮಳೆ. ವಿಶ್ವ, ನೀನ್ ಸಾಯಿಸೋದಕ್ಕೆ ಒಂದೇ ಗುಂಡು ಸಾಕು, ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡ. ಅಣ್ಣ, ಸೌದಿ ಪಾರ್ಟಿ 30 ಲಕ್ಷ ಕಳಿಸಿದ್ದಾನೆ. ಇನ್ನು ಉಳಿದ ಅಮೌಂಟನ್ನ 2 ಇನ್ಸ್ಟಾಲ್ಮೆಂಟ್ ಅಲ್ಲಿ ಸೆಟಲ್ ಮಾಡ್ತಾನಂತೆ. ಇನ್ನೊಂದು ಬ್ಯಾಡ್ ನ್ಯೂಸ್. ವಾಟ್? ಎನ್ಕ್ವೈರಿ ಕಮಿಷನರ್ ಕೊಲೆ ಕೇಸ್ನ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಕರ್ನಾಟಕ ಗವರ್ಮೆಂಟ್ ದೇವ ಅನ್ನೋ ಸ್ಪೆಷಲ್ ಆಫೀಸರ್ನ ಅಪಾಯಿಂಟ್ ಮಾಡಿದ್ದಾರೆ. ಇವನೇನ ಖಾಲಿಯಾಗಿರೋ ಕರ್ನಾಟಕದ ಹಣೆ ಬರಹನ ಈ ಭಗವಾನೇ ಬರಿಬೇಕು ಅಂತಿದ್ರೆ ಅದಕ್ಕೆ ಯಾರೇನ್ ಮಾಡಕ್ಕಾಗ್ತದೆ? ಏನ್ರಿ ಇದು? ಪ್ರೀತಿ ಮಾಡಕ್ ಹೊತ್ತು ಗೊತ್ತು ಇಲ್ವಾ? ಮೊದ್ಲು ಡ್ಯೂಟಿಗೆ ಹೊರಡಿ. ಟೈಮ್ ನೋಡಿ ಪ್ರೀತಿ ಮಾಡೋಕ್ಕಾಗುತ್ತಾ? ಎಲ್ಲಾದ್ರೂ ಉಂಟಾ? ಬರೀ ಪ್ರೀತಿನೇ ಮಾಡ್ತಿದ್ರೆ ಮನೆ ಕೆಲ್ಸನ ನಿಮ್ಮ ಅಜ್ಜಿನ ಮಾಡ್ತಾಳೆ. ದೊಡ್ಡವ್ರು ಏನ್ ಹೇಳಿದಾರೆ ಗೊತ್ತಾ? ಪ್ರೀತಿ ಮದುವೆಗ್ ಮುಂಚೆ ಮಾತಲ್ಲಿರ್ಬೇಕು, ಮದುವೆ ಆದ್ಮೇಲೆ ಮುತ್ತಲ್ಲಿರ್ಬೇಕು, ಮುದುಕರಾದ್ಮೇಲೆ ಮನಸ್ಸಲ್ಲಿರ್ಬೇಕು. ಗೊತ್ತಾ? ಅವರೇ ಇನ್ನೊಂದು ಹೇಳಿದ್ದಾರೆ, ಅದು ಗೊತ್ತಾ? ಇನ್ನೇನ್ ಹೇಳಿದಾರೆ? ಪ್ರೀತಿ ಮದ್ವೆಗ್ ಮುಂಚೆ ಕಣ್ಣಲ್ಲಿರ್ಬೇಕು, ಮದ್ವೆ ಆದ್ಮೇಲೆ ಮಿತಿಯಾಗಿರ್ಬೇಕು, ಓಹೋ, ಮುದುಕರಾದ್ಮೇಲೆ ದೇವ್ರಲ್ಲಿರ್ಬೇಕು ಅಂತ. ಅಯ್ಯಯ್ಯೋ, ದೊಡ್ಡವ್ರು ಹೇಳಿದ್ನೆಲ್ಲ ಪಾಲಿಸಕ್ ಹೋದ್ರೆ ನಾವ್ ಈ ಜನ್ಮದಲ್ಲಿ ಪ್ರೀತಿನೇ ಮಾಡೋಕ್ಕಾಗಲ್ಲ. ಪ್ಲೀಸ್. ಏನಭಿ? 1+1 ಎಷ್ಟು ಮಮ್ಮಿ? ಲೋ ದಡ್ಡ, ಅಷ್ಟು ಗೊತ್ತಿಲ್ವಾ? 1+1 2. ನೋ 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 ನೋ. 1+1 = 3. 3? ಅದ್ ಹೇಗ್ರಿ? ನೀನು 1 ಪ್ಲಸ್ ನಾನು 1. 1+1 = 3. ನೆಕ್ಸ್ಟ್ ಇಯರ್ 1+1 = 4. ಅದು ನೆಕ್ಸ್ಟ್ ಇಯರ್. ಓಕೆ, ಅದ್ ಸರಿ. ಡೈಲಿ ಡ್ಯೂಟಿ ಅಂತ 10 ಗಂಟೆಗೆಲ್ಲ ಮನೆಯಿಂದ ಕಾಲ್ ಕೇಳ್ತಿದ್ ನೀವು, ಇನ್ನು ಇಲ್ಲೇ ಇದ್ದೀರಲ್ಲ, ಏನ್ ಸಮಾಚಾರ? ಇವತ್ತು ಡ್ಯೂಟಿಗೆ ರಜಾ ಹಾಕ್ಬಿಡೋಣ ಅನಿಸ್ತಾ ಇದೆ. ನೀನೇನ್ ಹೇಳ್ತೀಯಾ? ಗಿಡ. ಪ್ಲೀಸ್, ನೀವೇನು ಹೇಳೋದ್ ಬೇಡ. ಡ್ಯೂಟಿ ಫಸ್ಟ್, ಫ್ಯಾಮಿಲಿ ನೆಕ್ಸ್ಟ್. ಹೋಗಿ. ಓಕೆ ಓಕೆ, ಬಾಯ್ ಬಾಯ್.
ಹಲೋ, ದೇವಾ ಸ್ಪೀಕಿಂಗ್. ದೇವಾ, IPS ಮಾಡಿದೀನಿ ಅಂತ ಗತ್ತು ದಿಮಾಕ್ ಹೋಯ್ದ್ರೆ ಅದು ನಿನ್ನ ಹತ್ರನೇ ಇಟ್ಕೋ. ಕೇಸು ಗೀಸು ಅಂತ ತಗೊಂಡ್ರೆ ಎನ್ಕ್ವೈರಿ ಕಮಿಷನ್ ಏನಾಯ್ತು ಅಂತ ಗೊತ್ತು ತಾನೆ? ಶಟ್ ಅಪ್. ಸರ್, ಇಂಟರ್ಸ್ಟೇಟ್ ಇಂದ ನಮಗೆ ಬಂದಿರೋ ನ್ಯೂಸ್ ಪ್ರಕಾರ ಯಾವುದೇ ಕ್ರೈಮ್ ರೆಕಾರ್ಡ್ಸ್ ನಲ್ಲಿ ಅವನ ಬಗ್ಗೆ ಸುಳಿವೆ ಸಿಕ್ತಿಲ್ಲ. ಐ ಸಿ. ತಾನ್ ಮಾಡಿರೋ ಪಾಪದ ಕೆಲಸಕ್ಕೆ ಎಲ್ಲೂ ಸುಳಿವೆ ಬಿಟ್ಟಿಲ್ಲ ಅಂದ್ರೆ ನನ್ಗನ್ಸುತ್ತೆ ಅವನಿಂದೆ ಯಾವುದೋ ಪೊಲಿಟಿಕಲ್ ಪವರ್ ತುಂಬಾ ಇಂಟೆಲಿಜೆಂಟ್ ಆಗಿ ಕೆಲಸ ಮಾಡ್ತಿದೆ. ಸರ್, ಅವನ ಬಗ್ಗೆ ಪೇಪರ್ಸ್ ಟಿವಿನಲ್ಲಿ ಪಬ್ಲಿಸಿಟಿ ಕೊಟ್ರೆ ನಮ್ಗೇನಾದ್ರೂ ಕ್ಲೂ ಸಿಗ್ಬೋದು. ಪಬ್ಲಿಸಿಟಿ ಕೊಟ್ರೆ ಕಿಲ್ಲರ್ ಹುಷಾರಾಗೋಕೆ ನಾವೇ ಅವಕಾಶ ಮಾಡ್ಕೊಟ್ಟಂಗಾಗಲ್ವಾ? ಸರ್, ನನಗೊಂದು ಡೌಟ್. ಈ ಕೇಸ್ನಲ್ಲಿ ಶಾಮೀಲಾಗಿದ್ದ ವ್ಯಕ್ತಿಗಳ ಬಗ್ಗೆ ರೆಡಿ ಮಾಡಿರೋ ಫೈಲನ್ನು ಕೋಡಿ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಹೋಗುವಾಗ ಅವರು ಕೊಲೆ ಆಗಿದೆ ಅಂದ್ರೆ ಇದರಲ್ಲಿದ್ದ ಕಲ್ಪಿಟ್ಸ್ಗಳೇ ತಮ್ಗಳನ್ನ ಕಾಪಾಡಿಕೊಳ್ಳೋಕ್ಕೋಸ್ಕರ ಈ ಕೊಲೆನ ಯಾಕೆ ಮಾಡಿಸಿರ್ಬಾರ್ದು? ಈ ರೂಟಲ್ಲಿ ನಾವೇನಾದ್ರೂ ಹೋದ್ರೆ ಕ್ಲೂ ಸಿಗ್ಬಹುದು. ಏನು ಅದನ್ನಾಕೋ. ಯಾಕೆ? ಎಷ್ಟು ದಿನ ನೀನು ಇಂಡಿಯಾಗೆ ಹೆಂಡ ಕುಡಿಸಿದ್ ಸಾಕು. ಅದಕ್ಕೆ ಏನ್ ಹೇಳ್ತಾ ಇದೀಯಾ? ಸರ್ಕಾರದ ಕಣ್ ತಪ್ಪಿಸಿ ಸ್ಪಿರಿಟ್ ಸ್ಮಗಲ್ ಮಾಡ್ತಿದ್ದ ನಿನ್ ಕಡೆಯವರ್ನ ನಾನು ಈಗಾಗಲೇ ಮಾಲ್ ಸಮೇತ ಅರೆಸ್ಟ್ ಮಾಡಿದ್ದೀನಿ. ನಾನು ಏನು ತಿಳ್ಕೊಂಡಿದ್ಯಾ? ಕರ್ನಾಟಕದಲ್ಲಿರೋ ಗಣ್ಯ ವ್ಯಕ್ತಿಗಳನ್ನೆಲ್ಲ ಸಾಲಾಗಿ ನಿಲ್ಸಿದ್ರೆ ಅದರಲ್ಲಿ ಮೂರನೇವನೇ ನಾನು. ಯಾವ ಸ್ಪಿರಿಟು ಸ್ಮಗಲ್ ಮಾಡಿಲ್ಲ, ಯಾವ ಮಾಲು ನನಗೆ ಗೊತ್ತಿಲ್ಲ. ನಿನಗಷ್ಟೊಂದು ದಿಮಾಕಿದ್ರೆ ಹೋಗಿ ಸುಟ್ಟು ಹಾಕು. ಐ ನೋ. ಈ ಮಾತನ್ನ ಫೇಸ್ ಮಾಡಬೇಕು ಅಂತಲೇ RTO ಡೀಟೇಲ್ಸ್ ಸಮೇತ ಬಂದಿದ್ದೀನಿ. ರಿಜಿಸ್ಟ್ರೇಷನ್ ನಂಬರ್ KA 042266, ರಿಜಿಸ್ಟ್ರೇಷನ್ ಮಾಡೆಲ್ 1996 January 1st. ಅದು ನಿನ್ ಹೆಂಡತಿ ಹೆಸರಿನಲ್ಲಿದೆ. ಇಂಜಿನ್ ನಂಬರ್ 1229, ಚಾಸಿ ನಂಬರ್ 343320. ಆಮ್ ಐ ರೈಟ್? ಈಗಲಾದ್ರೂ ಬೇಡಿ ಹಾಕೊಂತೀಯಾ? ಅರೆಸ್ಟ್ ಮಾಡಿ ಎಲ್ಲಿ ಕರ್ಕೊಂಡು ಹೋಗ್ತೀಯಾ? ಇರೋ 8 ದಿಕ್ಕಲ್ಲೂ ನಮ್ಮ ಕೂಗೆ ಕೇಳೋದು. 9ನೇ ದಿಕ್ಕು ಗೊತ್ತಾ? ಅದ್ಯಾವ್ದಯ್ಯ? ನಂಗೆ ಗೊತ್ತಿಲ್ಲದ್ರು 9ನೇ ದಿಕ್ಕು. ಇದೆ ನಾನು ಹೇಳಿದ್ದ 9ನೇ ದಿಕ್ಕು. ಇಲ್ಲಿಗೆ ಬಂತ ನಿನ್ನಂತ ಲುಚ್ಚ ಲಫಂಗ್ರೆಲ್ಲ ದಿಕ್ಕು ದಿಸೆ ಇಲ್ದಂಗೆ ಹೋಗಿದ್ದಾರೆ. ಮುದ್ದಯ್ಯಪ್ಪಯ್ಯ, ಅಪ್ಪ ಕುಡಿತಾ ಇದ್ದೀರೇನಪ್ಪ? ಕುಡೀರಿ, ಚೆನ್ನಾಗಿ ಕುಡೀರಿ. For more updates, like, comment, subscribe to our channel.